ಮಿಸಸ್ ಕುಡಿಯೋ ಗಂಡ ಹೊಡೆದ್ರೆ ಯಾವ ಹೆಣ್ಣು ಸಹಿಸ್ಕೊಳಲ್ಲ ನಿಮ್ಮಂತ ಒಳ್ಳೆ ಗಂಡ ಹೊಡೆದ್ರೆ ನೋವಾದ್ರೂ ಒಂಥರ ಖುಷಿನೇ ಇದೇನು ಮಾದೇಶ್ಪುರ ಈ ಕೆಲಸ ಮಾಡುವಂತ ಇಂದು ಹೇಳ್ಕೊಟ್ಟವಳೆ ಇವಳು ಈಗ ನೋಡಿದ್ರೆ ಭಾಳ ಬೇಸರ ಆದವಳ ಥರ ಕುಂತ್ಬಿಟ್ಟವಳಲ್ಲ ನಮ್ಮ ತಿಂಗ್ಯವ್ವ ಇದು ದಿಟ್ವಾ ಇಲ್ವಾ ನಾಟಕವಾ ನಂಗೇನು ಬೇಸರ ಆಗಿಲ್ಲ ಅಣ್ಣ ಸುಮ್ಕೆ ಕುಂತೀವಿ ನಾಟೆಯ ನಾನೇನಾರು ಹೇಳ್ದ್ನ ಇದ್ಯಾಕೆ ತಂಗ್ಯಮ್ಮ ಹಿಂಗೆ ಮಾತಾಡಿ ನೀನು ಏನು ಯೋಚನೆ ಮಾಡ್ತಾ ಇರ್ತೀಯ ಅಂತ ನಂಗೆ ಗೊತ್ತು ಅದಕ್ಕೆ ಹೇಳಿದೆ ಹಿಂಗೆಲ್ಲ ಆಗೋಯ್ತಲ್ಲ ಅಂತ ನಾನೇನು ಯೋಚನೆ ಮಾಡ್ತಾ ಇಲ್ಲ ಹಿಂಗೆಲ್ಲ ಆಗಲೇಬೇಕಿತ್ತು ಆದರೆ ಹಾಗೇ ಬಿಡ್ತಲ್ಲ ಅನ್ನೋದೇ ಆಶ್ಚರ್ಯ ಅಂದರೆ ಇಂದು ಮನ್ಸು ಮಾಡಿದ್ರೆ ಯಾರನ್ನು ಬೇಕಾದರೂ ಯಮಲೋಕಕ್ಕೆ ಕಳಿಸ್ಬಿಡ್ತಾಳೆ ಅನ್ನೋ ಅಷ್ಟು ಧೈರ್ಯ ಮಾಡವಳೆ ಅಂತಾಯ್ತು. ದಿಟಾನೇ ಬಿಡು, ಅಂತೂ ಇಂತೂ ಕರ್ಕೊಂಡೋಗಿ ಬೆಟ್ಟದ ಮ್ಯಾಗಿಂದ ತೊಳ್ಳೆ ಬಿಟ್ಟವಳಲ್ಲ. ಇಲ್ಲ ಅಂದಿದ್ರೆ ನೀವು ಬಿಡ್ಬೇಕಲ್ಲ. ನೀವಿಬ್ರು ಸೇರ್ಕೊಂಡು ಅವಳನ್ನೇ ತಳ್ಳಿಬಿಡ್ತೀವಿ ಅಂತಿದ್ರಲ್ಲ ಅಲ್ವಾ? ಮತ್ತೆ ನೀವಿಬ್ರು ಅವಳನ್ನ ಆ ಪಾಟಿ ಎದುರಿಸಿದ ಮೇಕೆ
ಅವಳು ನೀವು ಹೇಳಿದ ಕ್ಯಾಮೆ ಮಾಡಲೇಬೇಕಲ್ವಾ? ಮಾಡೋಳೆ, ಅಚ್ಚುಕಟ್ಟಾಗಿ ಮಾಡೋಳೆ ಬಿಡಿ. ಅಣ್ಣ, ಈ ಐಶ್ವರ್ಯ ಸತ್ತವಳ ಇಲ್ವಾ ಅನ್ನೋದನ್ನ ಮೊದಲು ವಿಚಾರಿಸಿ ತಿಳ್ಕೋಬೇಕು. ಅದನ್ನ ನಾನು ವಿಚಾರಿಸ್ಕೊಂಡು ತಿಳ್ಕೊತೀನಿ ಬಿಡು. ಫೋನ್ ಮಾಡಿದ್ನಲ್ಲ, ಇನ್ನೂ ಜೀವ ಅದಂತೆ, ಬೆಂಗಳೂರು ಕಡೆಗೆ ತಗೊಂಡೋಯ್ತಾವ್ರಂತೆ. ಅಲ್ಲ, ಬೆಟ್ಟದ ಮ್ಯಾಲಿಂದ ಬಿದ್ದರೂ ಅವಳ ಜೀವ ಗಟ್ಟಿಯಾಗದೆ ಅಂದರೆ ಆ ಮಹದೇಶ್ವರ ಮನಸ್ಸಿನಲ್ಲಿ ಏನಿದದೋ ಅಂತೀನಿ. ಅದು ಹಂಗಲ್ಲ ಕಣ್ಕಾಂಚನ, ಆಳ ಜೀವ ಇನ್ನೂ ಗಟ್ಟಿಗದೆ, ಉಳ್ಕೊಂಡ್ಬಿಟ್ರೆ ಹೆಂಗೋ ಏನೋ, ಆಮ್ಯಾಕೆ ನಮ್ಮೆಲ್ರಿಗೂ ಉಳುಕ್ ನೀರು ತಂದಿಗೆ ಬಿಡ್ತಾಳೇನೋ ಅಂತ ಹೇಳ್ದೆ ಆಟೆಯ. ಆಗಕ್ಕಿಲ್ಲ ಬಿಡ್ತಗ್ಯವ, ಎಲ್ಲಿ ಉಳ್ಕೊಂಡಳು? ಎಲ್ಲ ಉಳ್ಕೊಂಡಿದ್ರೆ ಕುಂಟೂಸ್ರೆಲ್ಲ ಹೊಸಿ ಉಳ್ಕೊಂಡಿರ್ಬೇಕು. ಅವರಪ್ಪ ಅದಕ್ಕೆ ನಮ್ಮ ಆಸ್ಪತ್ರೆ ಕರ್ಕೊಬನ್ನಿ ಅಂತ ಕರ್ಸ್ಕೊತಾವನಂತೆ. ಇಟ್ಟೊತ್ತಾಗಲೇ ಬೆಂಗಳೂರು ತಲುಪಿರ್ಬೇಕು ಅಂತೀನಿ. ದೇವ್ರೇ, ನಮ್ಮ ಐಸು ಮೇಡಮ್ ಅವ್ರಿಗೆ ಏನು ಮಾಡಬೇಡಪ್ಪ. ಅವ್ರು ಹೆಂಗಿದ್ರು ಸರಿ, ಏನಾಗಿದ್ರು ಸರಿ, ನನಗೋಸ್ಕರ ಉಳಿಸ್ಕೊಡು. ನೋಡು, ಕೈ ಮುಗಿದು ಕೇಳ್ಕತೀನಿ, ಯಾವ ರೂಪದಲ್ಲಾದ್ರೂ ಸರಿ, ಯಾವ ರೂಪದಲ್ಲಾದ್ರೂ ಬಂದು ಅವ್ರನ್ನ ನನಗೋಸ್ಕರ ಕಾಪಾಡು, ಕಾಪಾಡು. ಬಾವ, ಏನಾಯ್ತು ಬಾವ? ಅಕ್ಕನ್ಗೆ ಏನಾಯ್ತು? ಏನು ಹೇಳ್ತಿದ್ರ ಅಣ್ಣಿ ಅಂದ್ರೆ? ನನ್ನ ಮಗಳು ಒಳಗಡೆ ಮಾವಯ್ಯ ನೋಡ್ತಾವ್ರೆ. ಅವ್ರು ಬಂದ್ಮೇಲೆ ಏನಾಗದೆ ಅಂತ ಗೊತ್ತಾಗದು. ಇದೆಲ್ಲ ಹೇಗಾಯ್ತು ಬಾವ? ಇದ್ದಕ್ಕಿದ್ದ ಹಾಗೆ ಅಕ್ಕನ್ಗೆ ಈ ಆಕ್ಸಿಡೆಂಟ್. ಸರಿಯಾಗಿ ಗೊತ್ತಿಲ್ಲ ಕಣವ. ಬೀರದೇವ್ರ ಗುಡ್ಡಕ್ಕೆ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಬರಕ್ಕೆ ಅಂತ ಐಸು ಮೇಡಮ್ ಅವ್ರು ಹೋಗಿದ್ರಂತೆ. ಅಲ್ಲಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಕೋಡ್ಗಲ್ ತವ ಬಂದು ನಿಂತಿದ್ರಂತೆ. ನಿಮಗೆ ಗೊತ್ತಲ್ಲ, ಐಸು ಮೇಡಮ್ ಅವ್ರಿಗೆ ಬೆಟ್ಟ ಗುಡ್ಡ ಆಕಾಶ ನೋಡಿದ್ರೆ ಮೈ ಮರೆತು ಸಂತೋಷವಾಗಿ ಕುಣಿಯೋದು ಅಭ್ಯಾಸ. ಇಲ್ಲೂ ಹಂಗೆ. ಅದೆಲ್ಲ ನೋಡ್ತಾ ನೋಡ್ತಾ ಮೈ ಮರೆತು ಕಾಲ್ ಜಾರಿ ಬೆಟ್ಟದಿಂದ ಬಿದ್ದುಬಿಟ್ರಂತೆ. ಇಲ್ಲ ಅಳಿ ಅಂದ್ರೆ ಅವಳು ಯಾವತ್ತೂ ಈ ಥರ ಮೈ ಮರ್ತೋಳಲ್ಲ. ಅಂಥದ್ರಲ್ಲಿ ಈಗ ಹೇಗೆ ಮರಿತಾಳೆ? ಏನೋ ನನಗಂತೂ ಒಂದು ಗೊತ್ತಾಯ್ತಿಲ್ಲ ಅತ್ತೆಮ್ಮ. ಇಂದು ಫೋನ್ನಾಗ ಹೇಳಿದ ಈಟೆಯ ಇಸ್ಯಾ ಗೊತ್ತಾಯ್ತಿದ್ದಂಗೆ ಓಡೋಡ್ ಬಂದ್ಬಿಟ್ಟೆ. ಏನು ಮಾಡಬೇಕು ಏನೋ ಒಂದು ಗೊತ್ತಾಯ್ತಿಲ್ಲ. ರೀ ರೀ, ನಮ್ಮ ಐಶು ಹೇಗಿದ್ದಾಳೆ? ಹುಷಾರ್
ಹುಷಾರಾಗಿದ್ದಾಳೆ ತಾನೇ? ಆರಾಮಾಗಿದ್ದಾಳ? ಮಾತಾಡಿ. ಅಕ್ಕ ಹೇಗಿದ್ದಾಳೆ? ಚೆನ್ನಾಗಿದ್ದಾಳ? ಮಾತಾಡ್ರಿ. ಮಾವಯ್ಯ ಮಾತಾಡಿ ಮಾವಯ್ಯ. ಐಸು ಮೇಡಮ್ ಅವ್ರಿಗೆ ಏನಾಗದೆ ಮಾವಯ್ಯ? ನೋಡಿ, ಅವ್ರ ಕೈ ಕಾಲು ಏಟಾಗಿದ್ರು ಪರವಾಗಿಲ್ಲ, ನಾನು ಅವ್ರನ್ನ ಒತ್ಕೊಂಡು ತಿರುಗ್ತೀನಿ. ನಿಮ್ಮ ಕೈ ಮುಗಿದು ಬೇಡ್ಕೊತೀನಿ ಮಾವಯ್ಯ, ಅವ್ರನ್ನ ನನಗೋಸ್ಕರ ಉಳಿಸ್ಕೊಡಿ. ಅಳಿಂದ್ರೆ ನೀವು ಧೈರ್ಯ ಕಳ್ಕೊಂಡ್ರೆ ಹೇಗೆ? ಸ್ವಲ್ಪ ಧೈರ್ಯವಾಗಿರಿ. ನೋಡಿ, ಐಶುಗೆ ಸದ್ಯಕ್ಕೆ ಏನೂ ಆಗಿಲ್ಲ, ಹಾಗಂತ ಈಗಲೇ ಏನು ಹೇಳೋಕ್ಕೂ ಆಗಲ್ಲ. ಏನು ಆಗಲ್ಲ ಅಂತೀರಾ? ಏನು ಹೇಳಕ್ಕಾಗಲ್ಲ ಅಂತೀರಾ? ಏನ್ರಿ ಹಾಗಂದ್ರೆ? ನೋಡು ರುಕ್ಮಿಣಿ, ಇಮ್ಮಿಡಿಯೇಟ್ ಆಗಿ ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಎಲ್ಲ ಕೊಟ್ಟಾಗಿದೆ. ದೇವ್ರ ದಯದಿಂದ ಬ್ಲೀಡಿಂಗ್ ನಿಂತಿದೆ, ಡ್ರಿಪ್ಸು ಹಾಕಿದ್ದಾರೆ. ಆದರೆ ಇಡೀ ದೇಹದಲ್ಲಿ ಹಲವಾರು ಕಡೆ ಏಟ್ ಬಿದ್ದಿರೋದ್ರಿಂದ ಎಲ್ಲೆಲ್ಲಿ ಬ್ಲಡ್ ಕ್ಲಾಟ್ ಆಗಿದೆಯೋ ಗೊತ್ತಾಗಲ್ಲ. ಅದನ್ನು MRI ಸ್ಕ್ಯಾನಿಂಗ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಹಾಗಾಗಿ ಸ್ಕ್ಯಾನಿಂಗ್ ಆಗಿ ರಿಪೋರ್ಟ್ ಬರೋ ತನಕ ಈಗಲೇ ಏನು ಹೇಳೋಕ್ಕಾಗಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ಅವಳು ಸರಿ ಹೋಗ್ತಾಳೋ ಇಲ್ವಾ ಅಷ್ಟೇ ಹೇಳಿ. ಇಲ್ಲ, ಹಂಗಾಗಕ್ಕೆ ನಾನು ಬಿಡೋಕ್ಕಿಲ್ಲ ಮಾವ. ನಿಮಗೆ ಕೈ ಮುಗಿತೀನಿ ಮಾವ, ಏಟ್ ಬೇಕಾದ್ರೂ ದುಡ್ಡು ಖರ್ಚಾಗ್ಲಿ, ನಾನು ಐಸು ಮೇಡಮ್ ಅವ್ರನ್ನ ಉಳಿಸ್ಕೊತೀನಿ. ಏನು ಬೇಕು ಅಂತ ಹೇಳಿ ಮಾವ. ಅಳಿಂದ್ರೆ ನೀವು ಯಾಕೆ ಪರಿಸ್ಥಿತಿ ಅರ್ಥ ಮಾಡ್ಕೋತಿಲ್ಲ? ನೋಡಿ, ಈಗ ಬೇಕಾಗಿರೋದು ದುಡ್ಡಲ್ಲ, ದೇವರ ಅನುಗ್ರಹ ಬೇಕು. ಪ್ಲೀಸ್ ನನ್ನ ಮಾತು ಕೇಳಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ದೇವರಿದ್ದಾನೆ. ಇಲ್ಲ, ನಾನು ಐಸು ಮೇಡಮ್ ಅವ್ರ ಪಕ್ಕದಲ್ಲೇ ಇರ್ತೀನಿ. ವೀರಬಾಹು ಥರ ಅವ್ರಿಗೆ ಕಾವಲಾಗಿ ಕುಂತಿರ್ತೀನಿ. ಯಾವನು ಅವ್ರನ್ನ ನನ್ನಿಂದ ದೂರ ಮಾಡೋದಕ್ಕೆ ನಾನು ಬಿಡೋಕ್ಕಿಲ್ಲ. ನಾನು ಈಗಲೇ ನೋಡ್ಬೇಕು ಅವ್ರನ್ನ. ಅಳಿಂದ್ರೆ ಇದೇನಿದು? ನೀವು ಅಲ್ಲಿಗೆ ಹೋಗೋದು ಬೇಡ. ಮಾವಯ್ಯ, ನಿಮ್ಮ ತಮ್ಮಯ್ಯ ಅಂತೀನಿ, ಒಂದೇ ಒಂದ್ಕಿಂತ ಐಸು ಮೇಡಮ್ ಅವ್ರು ನೋಡ್ಬೇಕು. ಬುಡಿ ಮಾವ. ಅಳಿದ್ರೆ ನನ್ನ ಮಾತು ಕೇಳಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಒಳಗಡೆ ಹೋದ್ರೆ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದಾರಲ್ಲ, ಅವ್ರಿಗೆ ತೊಂದರೆ ಆಗಲ್ವಾ? ಐಶುಗೆ ತೊಂದರೆ ಆಗಲ್ವಾ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ಬನ್ನಿ, ಕೂತ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ದೇವರಿದ್ದಾನೆ, ಕೂತ್ಕೊಳ್ಳಿ.
ಮೇಡಮ್ ಅವರೇ, ನೀವು ಯಾಕೆ ಅಲ್ಲಿಗೆ ಹೋಗಿದ್ರಿ? ನನಗೊಂದು ಮಾತು ಹೇಳಿಲ್ವಲ್ಲ. ಅದು ಯಾವ ಕ್ಯಾಮೆ ಬಿಟ್ಟೋಗಿತ್ತು ಅಂತ ನೀವು ಅಲ್ಲಿಗೆ ಹೋಗಿದ್ರಿ? ಯಾರಿಗಾದ್ರೂ ಬುದ್ಧಿ ಬೇಡವಾ? ಒಬ್ರಿಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ಸಕ್ ಹೋಗಿದ್ದು ನಿಮ್ಗೆ ಈ ಗತಿ ತಂದ್ಬಿಟ್ನಲ್ಲ. ಐಸು ಮೇಡಮ್ ಅವರೇ, ನೀವು ಒಂದೇ ಒಂದ್ಕಿಂತ ನನ್ಗೆ ಹೇಳಿದಿದ್ರೆ ನಾನೇ ನಿಮ್ಮನ್ನು ಕರ್ಕೊಂಡು ಹೋಯ್ತಿದ್ದೆ. ನಿಮ್ಮ ಪುಟ್ಟೆ ಬಂದಿದ್ರೆ ಈ ಥರ ಆಯ್ತಿರ್ಲಿಲ್ಲ ಅಲ್ವಾ ಮೇಡಮ್ ಅವರೇ? ಮೇಡಮ್ ಅವರೇ, ನೀವು ನನ್ನ ಒಂಟಿಯಾಗಿ ಬಿಟ್ಟು ಹೋಗ್ಬಿಡ್ತೀರಾ? ಇಲ್ಲ, ನಾನು ನಿಮ್ಗೇನು ಆಗಕ್ಕೆ ಬಿಡೋಕ್ಕಿಲ್ಲ. ನಾನು ಇಲ್ಲೇ ನಿಮ್ಮ ಪಕ್ಕದಲ್ಲೇ ಇರ್ತೀನಿ. ನಾನು ನಿಮ್ಗೇನು ಆಗಕ್ಕೆ ಬಿಡೋಕ್ಕಿಲ್ಲ. ಅದೇಟೇ ಖರ್ಚಾಗಲಿ ನಾನು ನಿಮ್ಮನ್ನು ಉಳಿಸ್ಕೊತೀನಿ ಮೇಡಮ್ ಅವರೇ. ನೀವೇನು ಹೆದರ್ಕೋಬೇಡಿ, ನೀವು ಧೈರ್ಯವಾಗಿರಿ. ನೋಡಾಯ್ತಾಳಿ ಅಂದರೆ ಸಮಾಧಾನ ಆಯ್ತಾ? ಸಮಾಧಾನ ಎಲ್ಲ ಆಯ್ತದೆ ಮಾವಯ್ಯ. ಅಟ್ಟಿಲಿ ಎಲ್ಲರೂ ಸಂದಾಗಿ ನೋಡಿಕೊಂಡು ನಗ್ನಗ್ತಾ ಓಡಾಡ್ಕೊಂಡಿದ್ದ ಐಸು ಮೇಡಮ್ ಅವರೇ ಇವತ್ತು ಈ ಪರಿಸ್ಥಿತಿನಾಗ ಅವ್ರೆ. ಇವ್ರನ್ನ ಹಿಂಗೆ ನೋಡ್ತಿದ್ರೆ ನನ್ನ ಕಳ್ಳು ಕಿವುಚ್ದಂಗೆ ಆಯ್ತದೆ. ಅಂಥದ್ರಾಗೆ ಸಮಾಧಾನ ಹೆಂಗಾಯ್ತದೆ ಮಾವಯ್ಯ? ಅವಳ ಜೊತೆ ಸಂಸಾರ ಮಾಡಿ ಇನ್ನೂ 1 ವರ್ಷ ಆಗಿಲ್ಲ. ನಿಮಗೆ ಎಷ್ಟು ಸಂಕಟ ಆಗ್ತಿರ್ಬೇಕಾದ್ರೆ ಇನ್ನು ಅವಳಿಗೆ ಜನ್ಮ ನೀಡಿ ಎತ್ತಿ ಆಡಿಸಿ ಇಷ್ಟು ವರ್ಷ ಹೆಗಲ ಮೇಲೆ ಹಾಕ್ಕೊಂಡು ಬದುಕಂದಲ್ಲ. ನನಗೆಷ್ಟು ಸಂಕಟ ಆಗ್ಬಾರ್ದು ನೀವೇ ಹೇಳಿ. ಇಲ್ಲ ಇಲ್ಲ, ನಾನು ಪ್ರಜ್ಞೆ ಕಳ್ಕೋಬಾರ್ದು. ನಾನು ಅವಳಿಗೆ ತಂದೆ ಆಗಿದ್ರು ಈ ಹೊತ್ತಲ್ಲಿ ನಾನು ಡಾಕ್ಟ್ರು ಅನ್ನೋದನ್ನು ಮರಿಬಾರ್ದು. ನನ್ನ ಕರ್ತವ್ಯ ನಾನು ಮಾಡಲೇಬೇಕು. ಆಗ್ಲೇ ನನ್ನ ಮಗಳನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ. ಅಂದ್ರೆ ನೀವು ಅಷ್ಟೇ ಅವಳನ್ನು ನೋಡ್ತಾ ಹೀಗೆ ನೋವು ಅನುಭವಿಸೋ ಬದಲು ಸ್ವಲ್ಪ ಹೊತ್ತು ಹೊರಗಡೆ ಬನ್ನಿ ಪ್ಲೀಸ್, ಬನ್ನಿ, ನನ್ನ ಮಾತು ಕೇಳಿ. ಇಲ್ಲ, ನಾನು ಬರೋಕ್ಕಿಲ್ಲ. ನಾನು ಇಲ್ಲೇ ಕುಂತಿರ್ತೀನಿ ಮಾವಯ್ಯ. ನಾನು ಇಲ್ಲಿದ್ರೆ ಅವ್ರಿಗೂ ಧೈರ್ಯ, ನನಗೂ ಧೈರ್ಯ ಅಲ್ವಾ ಮೇಡಮ್ ಅವರೇ? ಅಳಿದ್ರೆ ನೀವು ಏನೇ ಹೇಳಿದ್ರು ಏನೇ ಮಾತಾಡಿದ್ರು ಐಶ್ವರ್ಯ ಈಗಿರೋ ಪರಿಸ್ಥಿತಿಯಲ್ಲಿ ಅವಳಿಗೆ ಏನೂ ಗೊತ್ತಾಗಲ್ಲಪ್ಪ. ಎಷ್ಟೊತ್ತು ಅಂತ ಇಲ್ಲೇ ಕೂತಿರ್ತೀರಾ? ಬನ್ನಿ, ಹೊರಗಡೆ ಬನ್ನಿ. ಇಲ್ಲ ಮಾವ, ಐಸು ಮೇಡಮ್ ಅವ್ರಿಗೆ ನಾನು ಇಲ್ಲಿದ್ರೇನೆ ಸಮಾಧಾನ. ನಾನಿಲ್ಲೇ ಅವ್ರ ಕೈ ಹಿಡ್ಕೊಂಡು ಹಿಂಗೆ ಕುಂತಿರ್ತೀನಿ ಬಿಡಿ. ಮಾವಯ್ಯ, ಇಲ್ಲಿ ನೋಡಿ ಮಾವಯ್ಯ, ಐಸು ಮೇಡಮ್ ಅವ್ರು ಎಚ್ಚರವಾಗಿ ಅವ್ರೆ. ಅವರು ನಮ್ಮ ಮಾತನ್ನೆಲ್ಲ ಕೇಳಿಸ್ಕೊತಾವ್ರೆ. ಅವ್ರಿಗೆ ನಾನು ಇಲ್ಲೇ ಕುಂತಿರ್ಬೇಕಂತೆ ಮಾವಯ್ಯ, ಇಲ್ಲೇ ಕುಂತಿರ್ಬೇಕಂತೆ. ಇಲ್ಲಿ ನೋಡಿ ನನ್ನ ಬೆಳ್ಳನ್ನ ಏಟ್ ಗಟ್ಟಿಯಾಗಿ ಹಿಡ್ಕೊಂಡು ಕುಂತವ್ರೆ ಅಂತ.